ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ಉಪ್ಪಿಟ್ಟು ಮಾಡಿಕೊಂಡು ತಿಂದು ನಾವೆಲ್ಲರೂ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂತ ಇನ್ ಬಿಟ್ವೀನಲ್ಲಿ ಹೇಳ್ತೀನಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಕಬ್ಬಳಿ ಬಸವೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ಸುತ್ತಮುತ್ತ ಹಳ್ಳಿಗೆ ಕಬ್ಬಳಿ ಬಸವೇಶ್ವರ ತುಂಬ ಫೇಮಸ್ ಇದೆ. ಹಾಗೆ ಯಾವುದೇ ರೀತಿ ಹಸುವಿಗೆ ತೊಂದರೆ ಆದರೂ ಹರಕೆ ಕಟ್ಟಿ ಅದನ್ನು ಅರ್ಪಿಸಿದರೆ ಕಾಯಿಲೆಗಳು ನಿವಾರಣೆ ಆಗ್ತವೆ. ಅದೇ ರೀತಿ ಹಸು ಕರುವಿಗೆ ಜನ್ಮ ನೀಡಿದ್ರು ಅದರ ಮೊದಲೇ ಹಾಲನ್ನ ಕಬ್ಬಳಿ ಬಸವೇಶ್ವರಂಗೆ ಕೊಡ್ತಾರೆ. ಹಾಗಾಗಿ ನಾವು ಆ ಫೇಮಸ್ ದೇವಸ್ಥಾನಕ್ಕೆ ಇವತ್ತು ಹೊರಟಿದ್ದೀವಿ. ಫಸ್ಟ್ಲಿ ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಬರ್ಡೇ ಇತ್ತು. 23 ವರ್ಷ ಕಳೆದು 24ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಮಲು ಸ್ಕೂಲಿಗೆ ಹೋಗಿದ್ರು. ಹಾಗಾಗಿ ನಾವು ಫಸ್ಟು ಅಂದ್ಕೊಂಡಿರಲಿಲ್ಲ ಹೋಗಬೇಕು ಅಂತ ಹೇಳಿ. ಅಮುಲನ್ನ ಬಿಟ್ಟು ಹೋಗ್ಬೋದಾಗಿತ್ತು, ಅವನು ಸ್ಕೂಲಿಂದ ಬರೋದ್ರೊಳಗೆ ನಾವು ಬರ್ಬೋದಿತ್ತು. ಬಟ್ ಅಪರೂಪಕ್ಕೆ ಕಬ್ಬಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ಕೂಲ್ ಹತ್ರ ಹೋಗಿ ಫಸ್ಟ್ ಕರ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವು. ಈ ಕೇಕ್ ಕಟ್ ಮಾಡೋದ್ರಲ್ಲಿ ಕೆಲವು ಜನಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಎಂಜಾಯ್ ಮಾಡ್ತಾರೆ. ಬಟ್ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಪ್ರತಿ ವರ್ಷ ನಾನು ಕೇಕ್ ಕಟ್ ಮಾಡಬಾರ್ದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋತಿದ್ದೆ. ಯಾರಾದರೂ ಒಬ್ಬರು ತಂದು ಕೊಟ್ಬಿಡೋರು. ಸೊ ನಮ್ಮ ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಮನುನೇ ಆಗಲಿ ಹಂಗೆಲ್ಲ ಮಾಡೋರು. ನಮ್ಮ ಪುನಿ ತುಂಬ ಸತಿ ತಂದು ಕೊಟ್ಟಿದ್ದಾನೆ. ಹಾಗಾಗಿ ಈ ಸತಿ ಮಾಡಬಾರ್ದು, ಏನು ಮಾಡಿದ್ರು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದ್ವು. ನನಗೆ ಈ ದೇವಸ್ಥಾನಗಳಿಗೆ ಹೋಗೋದು, ಹಾಗೆ ಬೇಡ್ಕೊಂಡು ಬರೋದು, ಈ ಪೀಸ್ಫುಲ್ನೆಸ್ನ ಎಂಜಾಯ್ ಮಾಡೋದು ಅಂದರೆ ತುಂಬ ಖುಷಿ. ಹಾಗಾಗಿ ನಾನು, ಮನು, ಅವ್ರ ಅಕ್ಕಂದಿರೋ, ಅವ್ರ ಅಜ್ಜಿ ಎಲ್ಲರೂ ಹೊರಟ್ವು ದೇವಸ್ಥಾನಕ್ಕೆ ಅಂತ ಹೇಳಿ. ನನಗೆ ಈ ದೇವಸ್ಥಾನದಲ್ಲಿ ಹೋಗಿ ಸಮಾಧಾನವಾಗಿ ಪೂಜೆ ಮಾಡಿಸ್ಕೊಂಡು ಬರೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಹಾಗಾಗಿ ಫಸ್ಟು ನಮ್ಮ ಮನು ಅವರ 2ನೇ ಅಕ್ಕನ ಕರ್ಕೊಂಡು ಬಂದ್ವು ನೊಣವಿಂಕೆರೆಯಲ್ಲಿ. ಹಾಗೆ ಈಗ ಅವರ 1ನೇ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವ್ರೂರು ಬಂದು ಕಳ್ಳಳ್ಳಿಗೆ ನಿಯರು ಕಬ್ಬಳಿ. ಸೊ ಈ ದೇವಸ್ಥಾನ ಎಲ್ಲ ಏನೋ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ಫುಲ್ ಎಲ್ಲ ಹೊಡೆದಾಕಿ ಬೇರೆ ರೀತಿಯಲ್ಲೆಲ್ಲ ಕಟ್ಟಿಸ್ತಿದ್ರು. ಈ ಸತಿ ದೇವಸ್ಥಾನ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಸತಿ ಹೋಗೋದ್ರೊಳಗೆ ಇನ್ನೂ ಚೇಂಜ್ ಆಗುತ್ತೆ ಅನಿಸುತ್ತೆ. ನಾವು ಮದುವೆ ದೋಸ್ತರಲ್ಲಿ ತುಂಬ ಸತಿ ಹೋಗ್ತಿದ್ವು ದೇವಸ್ಥಾನಕ್ಕೆ. ಇತ್ತೀಚೆಗೆ ಪಾಪು ಸ್ಕೂಲಿಗೆ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವು ಅವನೊಂದು ಸ್ಕೂಲಿಗೆ ಕಳಿಸೋದು. ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ, ಹಾಗೆ ಬಾಣಿತನ ಇವೆಲ್ಲ ಕಂಟಿನ್ಯೂ ಆಗಿದ್ದರಿಂದ ಹಿಂದಿಂದನೇ ನಾವು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಕಬ್ಬಳಿ ದೇವಸ್ಥಾನಕ್ಕೆ ಹೋಗಿ. ಹಾಗೆ ನಾನು ಸ್ಕೂಲ್ಗೆ ಟ್ಯೂಷನ್ಸ್ ಮಾಡೋಕ್ಕೆ ಹೋಗ್ತಿದ್ದೆ, ಹಾಗೆ ಮನೇಲೂ ಕೂಡ ಟ್ಯೂಷನ್ ಮಾಡ್ತಿದ್ನಲ್ಲ. ಬರೀ ಈ ಪ್ರೆಷರ್ಸಿಂದ ನಾನು ಆಲ್ಮೋಸ್ಟ್ ಯಾವ ದೇವಸ್ಥಾನಕ್ಕೂ ವಿಸಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಏನೂ ಬೇಡ, ನಾವು ದೇವಸ್ಥಾನಕ್ಕೆ ಹೋದರೆ ಸಾಕು ಅಂತ ಹೇಳಿ ಹೊರಟ್ವು. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 11:30 ಹತ್ರ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋದ್ರೊಳಗೆ 2:30 ಆಯಿತು. ಏಕೆಂದರೆ ಮನು ಅವ್ರ ಅಕ್ಕಂದಿರ ಮನೆಗೆಲ್ಲ ಹೋಗೋದ್ರೊಳಗೆ ಸೊ ತುಂಬ ಹೊಟ್ಟೆ ಎಷ್ಟಿದ್ರಿಂದ ಫಸ್ಟು ನಾವು ದಾಸೋಹಕ್ಕೆ ಹೋಗಿ ಊಟ ಮಾಡ್ಕೊಂಡ್ವು. ಸೊ ಇದೇ ನೋಡ್ರಿ ಕಬ್ಬಳಿ ಬಸವೇಶ್ವರ ಅನ್ನ ದಾಸೋಹ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅಲ್ಲೇ ಈ ನಾಯಿ ಮರಿಗಳು ಕೂಡ ಇದ್ವು, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ವು. ಅದಕ್ಕಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಯಾವ ರೀತಿ ಸಿಸ್ಟಮ್ ಅಂತ ಅಂದರೆ ನಾವೇ ಊಟಕ್ಕೆ ಇಟ್ಕೋಬೋದು. ಅವರೆಲ್ಲ ಅಲ್ಲಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ, ನಾವು ಬಡಿಸ್ಕೊಂಡು ತಿನ್ಕೋಬೋದು. ಸೊ ಹೆಂಗೆ ಪ್ರಸಾದ ಇರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಏನು ತುಪ್ಪ ಹಾಕಿ ಮಾಡಿದ್ರೂ ಈ ರೀತಿ ಟೇಸ್ಟ್ ಬರಲ್ಲ. ದೇವಸ್ಥಾನದ ಪ್ರಸಾದನೇ ಒಂದು ಟೇಸ್ಟ್ ಇರುತ್ತೆ. ನನಗಂತೂ ಹೆವಿ ಇಷ್ಟ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದು ಅಂದರೆ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೋಗ್ತಿದ್ವು ದೇವಸ್ಥಾನಕ್ಕೆ. ಆಗ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿತ್ತು ಅಂದರೆ ಅಲ್ಲಿ ಸರೌಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ, ನೆಮ್ಮದಿ ಇರುತ್ತೆ. ಅಲ್ಲೇ ಹೋಗಿ ಸುಮಾರು ಹೊತ್ತು ಕಾಲ ಕಳಿಬೇಕು ಅಂತ ಅನಿಸುತ್ತೆ. ಬಟ್ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಹಾಗಾಗಿ ಅಲ್ಲೇ ಇರುವಂಥ ಅಂಗಡಿ ಹಣ್ಣು ಕಾಯಿ ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವು. ಸೊ ಪೂಜಾರು ನಮಗೆ ಗೊತ್ತಿರೋದ್ರಿಂದ
ಮನುಗೂ ಗೊತ್ತಿರೋದ್ರಿಂದ ಸೊ ದೂರದ ರಿಲೇಷನ್ ಆಗಬೇಕಂತೆ. ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಸೊ ನೆಕ್ಸ್ಟು ಪೂಜೆ ಮಾಡಿಸ್ಕೊಂಡು ದ್ವಿತಿ ಪುಟ್ಟಿ ಫಸ್ಟ್ನೇ ಬಾರಿಗೆ ಕಬ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ದು. ಹಾಗಾಗಿ ದ್ವಿತಿ ಪುಟ್ಟಿಗೂ ಕೂಡ ಅವರು ಹಾರ ಹಾಕಿದ್ರು, ದೇವ್ರ ಮೇಲೆ ಇದ್ದಿದ್ದು ಹೂವನ್ನ ತೆಗ್ದು ಹಾಕಿದ್ರು. ಸೊ ನನಗೂ ಖುಷಿ ಆಯಿತು. ಫಸ್ಟ್ ಟೈಮ್ ದ್ವಿತಿ ಪುಟ್ಟಿ ಕರ್ಕೊಂಡೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಹಾಗೆ ತುಂಬ ಗಾಳಿ ಬೀಸ್ತಿತ್ತು, ಅಲ್ಲಿ ಸರೌಂಡಿಂಗ್ ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು ಹೋಗಿ ಬಂದಿದ್ದು. ಸೊ ನೋಡಿ, ನಾನು ನಿಮ್ಗೆ ಹೇಳಿದೆ ಮೊದಲನೇ ಅವ್ರು ನಮಗೆ ಗೊತ್ತಿರೋರೆ ಅಂತ. ತುಂಬ ಹೊತ್ತು ಮಾತಾಡ್ಸಿದ್ರು ನಮ್ಮನ್ನು. ಸೊ ಕಬ್ಲಿ ದೇವಸ್ಥಾನ ತುಂಬ ಹಿಂದೆ ಇತ್ತು ಫಸ್ಟು. ಈಗ ನೋಡಿ ದೇವ್ರ ತಂದು ಮುಂದೆ ಇಟ್ಟು ಹಿಂದೆಗಡೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಚುಂಚನಗಿರಿ ಟ್ರಸ್ಟಿಗೆ ಅಂತ ಹೇಳಿ ತೊಗೊಂಡಿದ್ದಾರೆ. ಸೊ ಈಗೆಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದು ನನ್ನ ಬರ್ಡೇ ದಿನದ ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ಪ್ಲೀಸ್.